ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಮೈಲಿಗಲ್ಲು ನಿರ್ಮಿಸಿರೋ ಮಣಿಪಾಲ್ ಆಸ್ಪತ್ರೆ ಭಾರತದಲ್ಲೇ ಮೊದಲ ಬಾರಿಗೆ ಎಐ ಆಧಾರಿತ ಅಡಾಪ್ಟಿವ್ ಸಿಟಿ ಲಿನ್ಯಾಕ್ ವೇದಿಕೆ ಎಲೆಕ್ಟ್ರೋ ಇಒ ಅನ್ನು ಅಳವಡಿಸಿಕೊಂಡಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನವು ವೈದ್ಯರಿಗೆ ಆನ್ಲೈನ್ ಅಡಾಪ್ಟಿವ್ ರೇಡಿಯೋಥೆರಪಿ ನೀಡಲು ನೆರವಾಗಲಿದ್ದು, ಪ್ರತಿಯೊಬ್ಬ ರೋಗಿಯ ದೇಹದಲ್ಲಿ ಚಿಕಿತ್ಸೆಯ ಅವಧಿಯಲ್ಲಿ ಉಂಟಾಗಿರೋ ಬದಲಾವಣೆಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಹೊಂದಾಣಿಕೆ ಮಾಡುವ ಮೂಲಕ ಹೆಚ್ಚು ನಿಖರ ಹಾಗೂ ವೈಯಕ್ತಿಕಗೊಳಿಸಿದ ಕ್ಯಾನ್ಸರ್ ಚಿಕಿತ್ಸೆಯನ್ನು ಸಾಧ್ಯವಾಗಿಸುತ್ತೆ. ಮಣಿಪಾಲ್ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿ ವಿಭಾಗವು ಈಗಾಗಲೇ ಈ ತಂತ್ರಜ್ಞಾನವನ್ನು ತನ್ನ ದೈನಂದಿನ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿದೆ. ಎಲೆಕ್ಟ್ರೋ ಇಒ ಬಳಸಿ ಸ್ಥಳೀಯವಾಗಿ ಮುಂದುವರೆದ ಹಂತದ ರೆಕ್ಟರ್ ಕ್ಯಾನ್ಸರ್ ಹೊಂದಿದ್ದ ಮೊದಲ ರೋಗಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ. ರೋಗಿಯು ನಿಯೋ ಅಡ್ಜುವೆಂಟ್ ಕೀಮೋ ರೇಡಿಯೋಥೆರಪಿಯನ್ನು ಅತ್ಯಲ್ಪ ಅಡ್ಡ ಪರಿಣಾಮಗಳೊಂದಿಗೆ ಪೂರ್ಣಗೊಳಿಸಿದ್ದು, ಇದು ಈ ತಂತ್ರಜ್ಞಾನದ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿದೆ. ಎಲೆಕ್ಟ್ರೋದ ಟೈಮಿಯಾ ಪ್ರದೇಶದ ಮುಖ್ಯಸ್ಥ ಸನ್ಮಾನ್ಯ ಶ್ರೀ ಫಿರಾಸ್ ಅಲ್ ಹಸನ್ ರವರು ಮಾತನಾಡಿ, ಈ ತಂತ್ರಜ್ಞಾನವನ್ನು ಭಾರತಕ್ಕೆ ಪರಿಚಯಿಸಲು ಮಣಿಪಾಲ್ ಆಸ್ಪತ್ರೆಯೊಂದಿಗೆ ಕೈಜೋಡಿಸಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದರು. ಮಣಿಪಾಲ್ ಆಸ್ಪತ್ರೆ ಯಲಹಂಕದ ರೇಡಿಯೇಷನ್ ಆಂಕಾಲಜಿ ವಿಭಾಗದ ಲೀಡ್ ಕನ್ಸಲ್ಟೆಂಟ್ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಕ್ರಮ್ ಮಯ್ಯ ಅವರು ಮಾತನಾಡಿ, ರೋಗಿಯ ದೇಹದಲ್ಲಿ ಆಗೋ ಬದಲಾವಣೆಗಳಿಗೆ ಅನುಗುಣವಾಗಿ ಪ್ರತಿದಿನ ಚಿಕಿತ್ಸೆಯನ್ನು ಪರಿಷ್ಕರಿಸೋ ಸಾಮರ್ಥ್ಯ ಎಲೆಕ್ಟ್ರೋ ಇಒಗೆ ಇದೆ. ಇದರಿಂದ ಟ್ಯೂಮರ್ಗೆ ಹೆಚ್ಚು ನಿಖರವಾಗಿ ರೇಡಿಯೇಷನ್ ನೀಡುವುದರ ಜೊತೆಗೆ ಆರೋಗ್ಯಕರ ಅಂಗಾಂಶಗಳನ್ನು ರಕ್ಷಿಸಬಹುದು ಎಂದು ತಿಳಿಸಿದರು. Okay. Saturday, Sunday is off day because we need to do the quality check. Right. Okay. So Jay, you want to take one picture? Yeah. Yes. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಕ್ರಮ್ ಮಯ್ಯ ಅಂತ. ನಾನು ರೇಡಿಯೇಷನ್ ಆನ್ಕಾಲಜಿಸ್ಟು. ಇಲ್ಲಿ ಲೀಡ್ ಮತ್ತು ಚೀಫ್ ರೇಡಿಯೇಷನ್ ಆನ್ಕಾಲಜಿ, ಡಿಪಾರ್ಟ್ಮೆಂಟ್ ಆಫ್ ರೇಡಿಯೇಷನ್ ಆನ್ಕಾಲಜಿ, ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ. ಇಲ್ಲಿ ನಮ್ಮದು ಒಂದು ಲೀನಿಯರ್ ಆಕ್ಸಿಲರೇಟರ್ ಅಂತ, ಎಲೆಕ್ಟ್ರಾ ಇಒ ಲೀನಿಯರ್ ಆಕ್ಸಿಲರೇಟರ್ ಅಂತ ಒಂದು ಲೇಟೆಸ್ಟ್ ಟೆಕ್ನಾಲಜಿ ನಮ್ಮ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಇದ್ರದ್ದು ಏನು ಅಡ್ವಾಂಟೇಜ್ ಅಂದರೆ, ಇದು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆನ್ಲೈನ್ ಅಡ್ಯಾಪ್ಟಿವ್ ರೇಡಿಯೇಷನ್ ಮೂಲಕ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡ್ತೀವಿ ಪೇಷಂಟಿಗೆ. ಟ್ಯೂಮರು ಕಮ್ಮಿ ಆಗುತ್ತೆ, ಆಮೇಲೆ ಅವರಿಗೆ ಸೈಡ್ ಎಫೆಕ್ಟ್ಗಳನ್ನು ತುಂಬ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಟ್ರೀಟ್ಮೆಂಟ್ ಬೆನಿಫಿಟ್ ಪೇಷಂಟಿಗೆ ಕ್ವಾಲಿಟಿ ಆಫ್ ಲೈಫ್, ಅಂದರೆ ಅವರಿಗೆ ಮುಂದೆ ಜಾಸ್ತಿ ಏನು ಕಷ್ಟ ಆಗಬಾರ್ದು, ಟ್ಯೂಮರು ಇರಬಾರ್ದು, ಸೈಡ್ ಎಫೆಕ್ಟು ಇರಬಾರ್ದು. ಅದಕ್ಕೋಸ್ಕರ ನಾವು ಈ ಮೆಷಿನನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ಮೆಷಿನ್ನು ಪೂರ ಸೌತ್ ಏಷ್ಯಾಲಿ ಫಸ್ಟ್ ಟೈಮ್ ನಾವು ಹಾಕ್ತಾ ಇರೋದು. ಇಂಡಿಯಾಲಂತೂ ಫಸ್ಟ್ ಟೈಮ್ ಅಫ್ಕೋರ್ಸ್, ಮಾತ್ರ ಸೌತ್ ಏಷ್ಯಾಲೇ ಫಸ್ಟ್ ಟೈಮು. ಆ್ಯಂಡ್ ಈ ಸೆಂಟರ್ ನಮ್ಮದು ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ ಸೆಂಟರ್ ಒಂಥರ ಟ್ರೈನಿಂಗ್ ಸೆಂಟರ್ ಥರ ಆಗ್ತಾ ಇದೆ. ಎಲ್ಲರೂ ಡಾಕ್ಟರ್ಸ್ ಈ ಟೆಕ್ನಾಲಜಿ ಅಡಾಪ್ಟ್ ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಟ್ರೈನಿಂಗ್ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ದ್ಯಾಟ್ ಇದು ಬೇರೆ ಎಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ. ಇದು ಮತ್ತು ತುಂಬ ಬೆನಿಫಿಟ್ ಆಗೋದು ಪೇಷಂಟಿಗೆ ತುಂಬ ಕಮ್ಮಿ ಸೈಡ್ ಎಫೆಕ್ಟು, ಮ್ಯಾಕ್ಸಿಮಮ್ ಬೆನಿಫಿಟ್ಟು, ಟ್ಯೂಮರ್ ಶ್ರಿಂಕೇಜು ಆಗಿದೆ. ಮೊದಲನೇ ಪೇಷಂಟು ಇದನ್ನು ಟ್ರೀಟ್ ಮಾಡಿದ್ದು ರೆಕ್ಟಮ್ ಕ್ಯಾನ್ಸರ್. ರೆಕ್ಟಮ್ ಅಂದರೆ ಮೋಷನ್ ಹೋಗೋ ಜಾಗ ರೆಕ್ಟಮ್ ಅಂತೀವಿ. ಆ ರೆಕ್ಟಮ್ ಕ್ಯಾನ್ಸರಿಗೆ ನಾವು ರೇಡಿಯೇಷನ್ ಮತ್ತು ಕೀಮೋಥೆರಪಿನೂ ಕೊಟ್ವಿ. ಪೇಷಂಟಿಗೆ ಸೈಡ್ ಎಫೆಕ್ಟೇ ಆಗಿಲ್ಲ. ನನಗೆ ಪೇಷಂಟ್ ಬಂದು ಕೇಳ್ತು, ಏನು ಸೈಡ್ ಎಫೆಕ್ಟೇ ಆಗಿಲ್ಲ, ನೀವೆಲ್ಲ ಹೇಳಿದ್ರಿ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ. ನಾನು ಆಮೇಲೆ ನೋಡಿದ್ವಿ, ಟ್ಯೂಮರೂ ಕಮ್ಮಿ ಆಗಿದೆ. ಪೇಷಂಟಿಗೆ ತೋರಿಸ್ವಿ, ಟ್ಯೂಮರೂ ಕಮ್ಮಿ ಆಗಿದೆ, ಸೈಡ್ ಎಫೆಕ್ಟೂ ಇಲ್ಲ. ಸೊ ಪೇಷಂಟ್ ತುಂಬ ಖುಷಿ ಪಡ್ತು. ಆಮೇಲೆ ಅವರಿಗೆ ಸೈಡ್ ಎಫೆಕ್ಟೂ ಇರಲಿಲ್ಲ, ಅವರು ಆರಾಮಾಗಿ ಇವಾಗ ಲೈಫೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಕಡಿಮೆ ಆಗಿದೆ ಆ್ಯಂಡ್ ಟ್ರೀಟ್ಮೆಂಟಿಂದಲೂ ಬೆನಿಫಿಟ್ ಆಗಿದೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟು ತುಂಬ ಜಾಸ್ತಿ ಬಜೆಟ್ ಅಂತ ಹೇಳ್ತಾರೆ. ಟ್ರೀಟ್ಮೆಂಟು ಇದು ಬಜೆಟ್ ಫ್ರೆಂಡ್ಲಿಯೇ ಹೇಗೆ ಸರ್? ಇದು ತುಂಬ ಬಜೆಟ್ ಫ್ರೆಂಡ್ಲಿ. ನಾವಿವಾಗ ಸ್ಕೀಮ್ಸ್ ಎಲ್ಲ ಇದೆ, ನಮ್ಮದು ಎಲ್ಲ ಇನ್ಶೂರೆನ್ಸ್ ಎಲ್ಲ ನಾವು ತೊಗೊಳ್ತೀವಿ. ಗೌರ್ಮೆಂಟ್ ಸ್ಕೀಮ್ಸ್ ಇವಾಗ ಸ್ಲೋಲಿ ಇನ್ಕಾರ್ಪೊರೇಟು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಎಕ್ಸ್ಟ್ರಾ ಚಾರ್ಜ್ ಏನೂ ಕೊಡ್ತಾ ಇಲ್ಲ. ಈ ಆನ್ಲೈನ್ ಅಡಾಪ್ಟಿವ್ ರೇಡಿಯೇಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಕ್ಸ್ಟ್ರಾ ಚಾರ್ಜ್ ಏನೂ ಇಲ್ಲ. ಅವ್ರದ್ದು ಏನು ಟ್ರೀಟ್ಮೆಂಟ್ ಇದೆಯೋ ಅದರಲ್ಲೇ ಎಲ್ಲ ಇದಾಗ್ಬಿಡುತ್ತೆ, ಕವರ್ ಆಗಿಬಿಡುತ್ತೆ. ಸಿಗ್ತಕ್ಕಂಥ ಸೌಲಭ್ಯ ನಾವು ಇದಕ್ಕೆ ಪೇಷಂಟಿಗೆ ಬೆನಿಫಿಟ್ ಆಗಲಿ ಅಂತ ನಾವು ಇದಕ್ಕೆ ಇನ್ಫ್ಯಾಕ್ಟ್ ನಾವು ಹೇಳ್ಬೋದು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು ಮತ್ತು ಏನಾಗಿದ್ದೀರಾ? ನಾನು ಡಾಕ್ಟರ್ ವಿಕ್ರಮ್ ಮಯ್ಯ. ನಾನು ಕ್ಲಿನಿಕಲ್ ಆನ್ಕಾಲಜಿಸ್ಟ್, ರೇಡಿಯೇಷನ್ ಆನ್ಕಾಲಜಿಸ್ಟ್, ಚೀಫ್ ರೇಡಿಯೇಷನ್ ಆನ್ಕಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಯಲಹಂಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ.